ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗುತ್ತಾ ಎಫ್ಐಆರ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗುತ್ತಾ ಎಫ್ಐಆರ್. ಮೈಸೂರು ಲೋಕಾಯುಕ್ತಕ್ಕೆ ಮೊದಲ ದೂರು ಸಲ್ಲಿಕೆ ಆಗಿರುವಂತದ್ದು. ಲೋಕಾಯುಕ್ತಕ್ಕೆ ದೂರು ನೀಡಿದ್ರು ಈಗಾಗಲೇ ಡಿಜೆ ಅಬ್ರಾಹಂ ಅವರು. ಹಾಗಾಗಿ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಏನೀಗಾಗಲೇ ಗಮನಿಸ್ತಾ ಇದ್ದೀವಿ, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೈಸೂರು ಲೋಕಾಯುಕ್ತದಲ್ಲೇ ಮೇ ನಾಟ್ ಬಿ ಎಫ್ಐಆರ್ ದಾಖಲಾಗಬಹುದು. ದಿಸ್ ಬಿಕಾಸ್ ಮೈಸೂರು ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತೆ ಈ ಮೊದಲೇ ದೂರು ಕೂಡ ದಾಖಲಾಗಿತ್ತು. ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ರು ಡಿಜೆ ಅಬ್ರಾಹಂ ಅವರು. ಹೀಗಾಗಿ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಈ ಹಿಂದೆ ಡಿಜೆ ಅಬ್ರಾಹಂ ಹಾಗೆ ಸಿದ್ದರಾಮಯ್ಯನವರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿಜೆ ಅಬ್ರಾಹಂ ಅವ್ರಿಗೆ ಬ್ಲ್ಯಾಕ್ ಮೇಲರ್ ಅಂತ ಕರೆದಿದ್ರು. ಅದಕ್ಕೆ ನನ್ನನ್ನ ಬ್ಲ್ಯಾಕ್ ಮೇಲರ್ ಅಂತ ಕರೆದಿದ್ದಕ್ಕೆ ಕ್ಷಮೆ ಕೇಳಿ, ಇಲ್ಲಾಂದ್ರೆ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಸಿದ್ದರಾಮಯ್ಯನವ್ರಿಗೇನೆ ಡಿಜೆ ಅಬ್ರಾಹಂ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಈ ಮಾತಿನ ಚಕಮಕಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಯಾಕಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಡಿಜೆ ಅಬ್ರಾಹಂ ಅವರು ದೂರನ್ನ ನೀಡಿರೋದು ಈಗಾಗಲೇ ಯಶಸ್ವಿಯನ್ನ ಕಂಡಿದೆ. ಇದ್ರ ಬಗ್ಗೆ ಏನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಡಿಜೆ ಅಬ್ರಾಹಂ ಅವರು ಮಾತಾಡಿದ್ರು. ನನ್ನನ್ನೇ ಬ್ಲ್ಯಾಕ್ ಮೇಲರ್ ಅಂತ ಕರೀತಾರಲ್ರಿ ಅವರು, ಫಸ್ಟು ಅವ್ರನ್ನ ನನಗೆ ಕ್ಷಮೆ ಕೇಳೋಕೆ ಹೇಳಿ, ಇಲ್ಲ ಅಂತಂದ್ರೆ ನಾನು ಯಾವುದಕ್ಕೂ ಎಲ್ಲದಕ್ಕೂ ಕೂಡ ಒಂದು ಹೆಜ್ಜೆಯನ್ನ ಮುಂದೆ ಇಡ್ತೀನಿ, ಇಲ್ಲಾಂದ್ರೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ ಅಂತ ಡಿಜೆ ಅಬ್ರಾಹಂ ಅವರು ಈ ಹಿಂದೆನೇ ಸಿದ್ದರಾಮಯ್ಯನವರ ವಿರುದ್ಧ ಗುಡುಗಿದ್ರು. ಹಾಗಾಗಿ ಈ ಪ್ರಕರಣ ಅಥವಾ ಈ ಮೂಡಾ ಹಗರಣ ದಿನದಿಂದ ದಿನಕ್ಕೆ ಕಾವು ಪಡಿತಾ ಇದೆ ಅಂತಾನೆ ಹೇಳ್ಬೋದು.